ನೀವು ಕೇವಲ ನಿರ್ದೇಶಕರು ಮಾತ್ರ ಅಲ್ಲ, ನಟರು ಕೂಡ ಹೌದು. ಸೊ ಏನು ಡಿಫ್ರೆನ್ಸ್ ಅನ್ಸತ್ತೆ ಅಥವಾ ಈಸಿ ಅನ್ಸತ್ತಾ ನಿರ್ದೇಶಕರು ಆಗಿ ನಟರು ಆಗಿರೋದ್ರಿಂದ? ಮೇಡಮ್ ಏನು ಗೊತ್ತಾ, ಇದು ನಾನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅನ್ನೋದಕ್ಕಿಂತ ಸೊ ನಿಮ್ಗೆ ಬಂದರೆ ಎಲ್ಲನೂ ಮಾಡೋದ್ರಲ್ಲ ಅದೊಂಥರ ಮಜಾ ಇದೆ. ಬರೇ ನಾನು ನಟ ಅಂದ ತಕ್ಷಣ ಬರೀ ನಾನು ಆ್ಯಕ್ಟಿಂಗ್ ಅಷ್ಟೇ ಮಾಡ್ಕೊಂಡು ಹೋಗೋದ್ರ ಅದೊಂದು ಆ ಲೈಫ್ ನಮ್ದಲ್ಲ. ನಾನು ಡೈರೆಕ್ಷನ್ನು ಮಾಡ್ತೀನಿ, ಬರಿತೀನಿ, ಆಡ್ತೀನಿ, ಮತ್ತು ನಂದು 10ರಿಂದ 11 ಸಿನಿಮಾ ಸಂಗೀತ ನಿರ್ದೇಶನ ಮಾಡಿದ್ದೀನಿ ನಾನು. ಸಿನಿಮಾಗಳು ನಾನು ಮಾಡಿರೋ U-Turn 2 ಆಗಿರ್ಬೋದು, ಮತ್ತು ರಾಜಪಥ ಆಗಿರ್ಬೋದು, ಮತ್ತು ಮನೋರಥ ಆಗಿರ್ಬೋದು, ಪಂಕುರಿ ಆಗಿರ್ಬೋದು, ಒಂದು 10 ಸಿನಿಮಾ ನೀವು ಬುಕ್ ಮೈ ಶೋ ಅಲ್ಲಿ ತೆಗೆದ್ರೆ ಚಂದ್ರೋಬಾಯಿ ಅಂತ ಹೊಡೆದ್ರೆ ನಾನು ಲೀಸ್ಟ್ ಬರುತ್ತೆ. ತುಂಬ ಒಳ್ಳೊಳ್ಳೆ ರಾಜೇಶ್ ಕೃಷ್ಣ ನೋಡೋದು ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಬಟ್ ನಾನೇ ಕಂಪೋಸ್ ಮಾಡಿದ್ದೀನಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಡಿಫ್ರೆನ್ಸ್ ಅಂದರೆ ಆ್ಯಕ್ಟಿಂಗು ಡೈರೆಕ್ಷನ್ ಅಂತಂದರೆ ನನಗೆಲ್ಲನೂ ಮಜಾ ಕೊಡುತ್ತೆ ಮೇಡಮ್. ಸೊ ಎಲ್ಲ ಮಾಡೋದ್ರಲ್ಲಿ, ಯಾಕಂದರೆ ನಮ್ಮ ಸ್ಪ್ಯಾನ್ ಆಫ್ ಲೈಫ್ ನಮ್ಮ ಲೈಫ್ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟು. ಇದರಲ್ಲಿ ನಾವು ಒಳ್ಳೇದನ್ನ ಎಲ್ಲನೂ ಎಂಜಾಯ್ ಮಾಡೋದ್ರಲ್ಲಿ ನನಗಂತೂ ತುಂಬ ಮಜಾ ಇದೆ. ನೀವು ಕೇವಲ ನಿರ್ದೇಶಕರು ಮಾತ್ರ ಅಲ್ಲ, ನಟರು ಕೂಡ ಹೌದು. ಸೊ ಏನು ಡಿಫ್ರೆನ್ಸ್ ಅನ್ಸತ್ತೆ ಅಥವಾ ಈಸಿ ಅನ್ಸತ್ತಾ ನಿರ್ದೇಶಕರು ಆಗಿ ನಟರು ಆಗಿರೋದ್ರಿಂದ? ಮೇಡಮ್ ಏನು ಗೊತ್ತಾ, ಇದು ನಾನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅನ್ನೋದಕ್ಕಿಂತ ಸೊ ನಿಮ್ಗೆ ಬಂದರೆ ಎಲ್ಲನೂ ಮಾಡೋದ್ರಲ್ಲ ಅದೊಂಥರ ಮಜಾ ಇದೆ. ಬರೇ ನಾನು ನಟ ಅಂದ ತಕ್ಷಣ ಬರೀ ನಾನು ಆ್ಯಕ್ಟಿಂಗ್ ಅಷ್ಟೇ ಮಾಡ್ಕೊಂಡು ಹೋಗೋದ್ರ ಅದೊಂದು ಆ ಲೈಫ್ ನಮ್ದಲ್ಲ. ನಾನು ಡೈರೆಕ್ಷನ್ನು ಮಾಡ್ತೀನಿ, ಬರಿತೀನಿ, ಆಡ್ತೀನಿ, ಮತ್ತು ನಂದು 10ರಿಂದ 11 ಸಿನಿಮಾ ಸಂಗೀತ ನಿರ್ದೇಶನ ಮಾಡಿದ್ದೀನಿ ನಾನು. ಸಿನಿಮಾಗಳು ನಾನು ಮಾಡಿರೋ U-Turn 2 ಆಗಿರ್ಬೋದು, ಮತ್ತು ರಾಜಪಥ ಆಗಿರ್ಬೋದು, ಮತ್ತು ಮನೋರಥ ಆಗಿರ್ಬೋದು, ಪಂಕುರಿ ಆಗಿರ್ಬೋದು, ಒಂದು 10 ಸಿನಿಮಾ ನೀವು ಬುಕ್ ಮೈ ಶೋ ಅಲ್ಲಿ ತೆಗೆದ್ರೆ ಚಂದ್ರೋಬಾಯಿ ಅಂತ ಹೊಡೆದ್ರೆ ನಾನು ಲೀಸ್ಟ್ ಬರುತ್ತೆ. ತುಂಬ ಒಳ್ಳೊಳ್ಳೆ ರಾಜೇಶ್ ಕೃಷ್ಣ ನೋಡೋದು ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಬಟ್ ನಾನೇ ಕಂಪೋಸ್ ಮಾಡಿದ್ದೀನಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಡಿಫ್ರೆನ್ಸ್ ಅಂದರೆ ಆ್ಯಕ್ಟಿಂಗು ಡೈರೆಕ್ಷನ್ ಅಂತಂದರೆ ನನಗೆಲ್ಲನೂ ಮಜಾ ಕೊಡುತ್ತೆ ಮೇಡಮ್. ಸೊ ಎಲ್ಲ ಮಾಡೋದ್ರಲ್ಲಿ, ಯಾಕಂದರೆ ನಮ್ಮ ಸ್ಪ್ಯಾನ್ ಆಫ್ ಲೈಫ್ ನಮ್ಮ ಲೈಫ್ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟು. ಇದರಲ್ಲಿ ನಾವು ಒಳ್ಳೇದನ್ನ ಎಲ್ಲನೂ ಎಂಜಾಯ್ ಮಾಡೋದ್ರಲ್ಲಿ ನನಗಂತೂ ತುಂಬ ಮಜಾ ಇದೆ.